ನಮಸ್ಕಾರ, ನಾನು ಪರಶುರಾಮ್. ನಾನಿವತ್ತು ಮೇನ್ ಎನರ್ಜಿ ಸೋರ್ಸ್ ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ಮಾತಾಡ್ತೀನಿ. ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಒಳಗೆ ಮೇಜರ್ ಅಮೌಂಟ್ ಆಫ್ ನ್ಯೂಟ್ರಿಷನ್ ಕಂಪ್ಲೀಟ್ ಮಾಡುವಂಥದ್ದು ಕಾರ್ಬೋಹೈಡ್ರೇಟ್ಸ್. ಇವತ್ತು ಕಾರ್ಬೋಹೈಡ್ರೇಟ್ಸ್ ಟೈಪ್ಸ್, ಕ್ಯಾಟಗರೀಸು ಮತ್ತು ಅದು ಯಾವ ಫುಡ್ನ್ಯಾಗ ಕಾರ್ಬೋಹೈಡ್ರೇಟ್ಸ್ ಇರ್ತೈತಿ ಅದನ್ನೆಲ್ಲನೂ ತಿಳ್ಕೊಳ್ಳೋಣ. ಕಾರ್ಬೋಹೈಡ್ರೇಟ್ಸ್ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಒಳಗೆ ಅತಿ ಹೆಚ್ಚಿನ ಪ್ರಮಾಣದಾಗ ಬರುವಂಥ ಒಂದು ಕ್ಯಾಟಗರಿ ಇದು. ನಮ್ಗೆ ಡೈಲಿ ಎನರ್ಜಿ ಬರೋದು ಕಾರ್ಬೋಹೈಡ್ರೇಟ್ಸಿಂದ ಬರ್ತೈತಿ. ಕಾರ್ಬೋಹೈಡ್ರೇಟ್ಸ್ನಾಗ ಮೇನ್ 3 ಟೈಪ್ಸ್ ಇರ್ತಾವೆ. ಅದ್ರಾಗ ಶುಗರ್ಸು, ಸ್ಟಾರ್ಚಸ್ ಆ್ಯಂಡ್ ಫೈಬರ್ ಅಂತಂದು 3 ಬರ್ತಾವೆ. ಆ ಶುಗರ್ಸ್ ಯಾವ ಕ್ಯಾಟಗರಿ ಒಳಗೆ ಬರ್ತದೆ ಅಂದ್ರೆ ಸಿಂಪಲ್ ಕಾರ್ಬೋಹೈಡ್ರೇಟ್ ಒಳಗೆ ಶುಗರ್ ಬರ್ತದೆ. ತಿಂದ ತಕ್ಷಣ ಕ್ವಿಕ್ಕಾಗಿ ಎನರ್ಜಿ ಬರುವಂಥದ್ದು, ಕ್ವಿಕ್ಕಾಗಿ ಡೈಜೆಸ್ಟ್ ಆಗಿ ಡೈರೆಕ್ಟ್ ಬ್ಲಡ್ ಶುಗರ್ ಜಾಸ್ತಿ ಮಾಡುವಂಥದ್ದು ಶುಗರ್ಸ್. ಫುಡ್ ಎಕ್ಸಾಂಪಲ್ಸ್ ಯಾವಪ್ಪ ಅಂತಂದ್ರೆ ಮೇನ್ ಫ್ರೂಟ್ಸ್, ಮಿಲ್ಕ್ ಮತ್ತು ಪ್ಲೇನ್ ಶುಗರ್, ವೈಟ್ ಶುಗರ್ ನಾವು ತಿಂತೇವೆ ದಿನ ಮನ್ಯಾಗ ಅಂತ ಶುಗರ್. ಇದನ್ನು ನಾವು ಅತಿ ಹೆಚ್ಚಿನ ಪ್ರಮಾಣದಾಗ ತಿನ್ನುವಂಥದ್ದಲ್ಲಿ ಈಗ ಟೋಟಲ್ ಕಾರ್ಬೋಹೈಡ್ರೇಟ್ಸ್ನಾಗ 10 to 15% ಅಷ್ಟೇ ಇವು ಇನ್ಕ್ಲೂಡ್ ಇರ್ಬೇಕು. ಆ್ಯಸ್ ಪರ್ ನಿಮ್ಮ ಏಜು, ನಿಮ್ಮ ಆ್ಯಕ್ಟಿವಿಟೀಸು ಮತ್ತು ನಿಮ್ಮದು ಶುಗರ್ ಹೆಲ್ತ್. ನೀವು ಡಯಾಬಿಟಿಕ್ ಪೇಷಂಟ್ ಇದ್ರೆ ಮತ್ತು ಅದು ಬೇರೆ ಕ್ಯಾಟಗರಿ ಇರ್ತೈತಿ. ಅದನ್ನು ಡಾಕ್ಟರ್ ಕನ್ಸಲ್ಟ್ ಮಾಡಿ ಅವರು ಡಯಟ್ ಪ್ಲ್ಯಾನ್ ಮಾಡ್ಕೊಬೇಕು. ಇದು ಶುಗರ್ ಕ್ಯಾಟಗರಿ ಮುಗಿತು. ಇನ್ನು ಸ್ಟಾರ್ಚಸ್ ಅಂತಂದು ಬರ್ತೈತಿ. ಮೇನ್ ಕ್ಯಾಟಗರಿ ಇದು ಹೆಚ್ಚಿನ ಪ್ರಮಾಣದಾಗ ಈ ಕ್ಯಾಟಗರಿ ಫುಡ್ಸನ್ನು ನಾವು ಡೈಲಿ ದಿನನಿತ್ಯ ಕನ್ಸ್ಯೂಮ್ ಮಾಡ್ತೀವಿ. ಇದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಇದು. ಅದ್ರಾಗ ಏನು ಬರ್ತಪ್ಪ ಅಂದ್ರೆ ಒಲಿಗೋಸ್ಯಾಕರೈಡ್ಸ್ ಆ್ಯಂಡ್ ಪಾಲಿಸ್ಯಾಕರೈಡ್ಸ್ ಅಂತಂದು ಬರ್ತಾವೆ. ಒಲಿಗೋಸ್ಯಾಕರೈಡ್ಸ್ ಅಂತಂದ್ರೆ 3 ಅಥವಾ 3 ರಿಂದ 9 ಶುಗರ್ ಮಾಲಿಕ್ಯೂಲ್ಸ್ ಸೇರಿ ಒಲಿಗೋಸ್ಯಾಕರೈಡ್ ಆಗಿರ್ತೈತಿ. ಈ ಪಾಲಿಸ್ಯಾಕರೈಡ್ಸ್ ಅಂತಂದ್ರೆ 10ಕ್ಕಿಂತ ಜಾಸ್ತಿ 10 ಮತ್ತು ಮಲ್ಟಿಪಲ್ ಶುಗರ್ ಮಾಲಿಕ್ಯೂಲ್ಸ್ ಸೇರಿ ಪಾಲಿಸ್ಯಾಕರೈಡ್ಸ್ ಆಗಿರ್ತೈತಿ ಇನ್ನು ಕೆಮಿಕಲ್ ಒಳಗೆ. ಈ ಸ್ಟಾರ್ಚಸ್ ಒಳಗೆ ಮೇನ್ಲಿ ಏನೇನು ಬರ್ತಾವಪ್ಪ ಅಂತಂದ್ರೆ ನಾವು ದಿನನಿತ್ಯ ತಿಂತೀವಲ್ಲ ಗ್ರೇನ್ಸ್, ಏಕದಳ ಧಾನ್ಯಗಳು ಅಂತಾರಲ್ಲ, ಅವು ನಾವು ಅಕ್ಕಿ, ಜೋಳ, ಗೋಧಿ, ರಾಗಿ, ಸಿರಿಧಾನ್ಯಗಳು ಎಲ್ಲ ಇರ್ತೈತಲ್ಲ, ಅವೆಲ್ಲ ಇವು ಸ್ಟ್ಯಾಚಸ್ ಒಳಗೆ ಬರ್ತಾವೆ. ಅವು ನಮ್ಗೆ ಲಾಂಗ್ ಟೈಮ್ ಎನರ್ಜಿ ಕೊಡುವಂಥ ಸೋರ್ಸ್ಗಳಿವೆ. ಇವು ಶುಗರ್ಸ್ಕಿನ್ನ ಒಂದು ಸ್ವಲ್ಪ ಡೈಜೆಸ್ಟ್ ಆಗೋಕೆ ಸ್ವಲ್ಪ ಟೈಮ್ ತೊಗೊತಾವು. ಸ್ಲೋ ಡೈಜೆಸ್ಟ್ ಆಗಿ ನಮ್ಗೆ ಸ್ಲೋ ಎನರ್ಜಿ ಲಾಂಗ್ ಟೈಮ್ ಎನರ್ಜಿ ಕೊಡ್ತಾ ಹೋಗ್ತಾವೆ. ಇದು ನಮ್ಮ ಊಟದಾಗ 65 to ಇದು ಟೋಟಲ್ ಕಾರ್ಬ್ಸ್ನಾಗ 65% ಸ್ಟ್ಯಾಚಸ್ ಒಳಗೆ ನಾವು ಊಟ ಮಾಡ್ತೇವೆ. ಮೇನ್ ಫುಡ್ ಯಾವ್ಯಾವ ಬರ್ತಾವಪ್ಪ ಅಂತಂದ್ರೆ ಇದ್ರಾಗ ಗ್ರಾಮ್ಸ್, ಗ್ರೇನ್ಸ್, ಪಲ್ಸಸ್, ಕಾರ್ನ್ ಮತ್ತು ಪೊಟ್ಯಾಟೋಸ್ ಇವು ಇದ್ರಾಗ ಬರುವಂಥವು ಫುಡ್ಸ್. ಈಗ ಕಾರ್ಬೋಹೈಡ್ರೇಟ್ಸ್ನಾಗ ಇನ್ನೊಂದು ಲಾಸ್ಟ್ನೇ ಟೈಪ್ ಅಂತಂದ್ರೆ ಏನಂದ್ರೆ ಫೈಬರ್ಸ್ ಇದು ಕಾರ್ಬೋಹೈಡ್ರೇಟ್ಸ್ನಾಗ ಒಂದು ಬರ್ತೈತಿ. ಇದು ನಮ್ಮ ಬಾಡಿ ಒಳಗೆ ಈಜಿ ಡೈಜೆಸ್ಟ್ ಆಗೋದಿಲ್ಲ, ಆದರೂ ಇದು ಡೈಜೆಸ್ಟ್ ಸಿಸ್ಟಮಿಗೆ ಇಂಪಾರ್ಟೆಂಟ್. ಅಂದ್ರೆ ನಮ್ಮದು ಡೈಜೆಷನ್ ಸಿಸ್ಟಮ್ ಇಂಪ್ರೂವ್ ಮಾಡೋಕ್ಕೆ ಮತ್ತು ಕರೆಕ್ಟಾಗಿ ನಡೆಯೋಕ್ಕೆ ಫೈಬರ್ ತಿನ್ನೋದು ಅತಿ ಅನಿವಾರ್ಯ. ಫೈಬರ್ಸ್ ಯಾವ್ಯಾವ ಫುಡ್ಸ್ನಾಗ ಇರ್ತದೆ ಅಂತಂದ್ರೆ ಇವು ಫ್ರೂಟ್ಸ್, ವೆಜಿಟೇಬಲ್ಸ್ ಅದ್ರೊಳಗೆ ಜಾಸ್ತಿ ಫೈಬರ್ ಇರ್ತದೆ ಆಲ್ಮೋಸ್ಟ್ ಅಲ್ಲ. ಮತ್ತು ಹೋಲ್ ಗ್ರೇನ್ಸ್ ಅಂತಂದ್ರೆ ಏನಪ್ಪ ಅಂದ್ರೆ ಇವು ಸಿಪ್ಪಿ ಸಹಿತ ಇರ್ತಾವಲ್ಲ, ಹಸಿವು ತರಕಾರಿ ಇರ್ತಾವಲ್ಲ, ಅವ್ರೊಳಗೂ ಫೈಬರ್ ಇರ್ತೈತಿ. ಫೈಬರ್ ಕನ್ನಡದಾಗ ಏನಂತಂದ್ರೆ ನಾರಿನ ಅಂಶ ಇದ್ದಿದ್ದು ಆಹಾರ ಅಂದಂಗೆ. ಅವನ್ನ ನಮ್ಮ ಡೈಜೆಷನ್ ಸಿಸ್ಟಮ್ ಇಂಪ್ರೂವ್ ಮಾಡೋಕೆ ಫೈಬರ್ ಬೇಕು. ಟೋಟಲ್ ಕಾರ್ಬೋಹೈಡ್ರೇಟ್ಸ್ನಾಗ ಇದನ್ನ ಎಷ್ಟು ಪರ್ಸೆಂಟ್ ತಿನ್ಬೇಕಪ್ಪ ಅಂದ್ರೆ ಇದು 10 to 15% ಒಳಗೆ ತಿಂದ್ರೆ ನಡಿತೈತಿ. ಕಾರ್ಬೋಹೈಡ್ರೇಟ್ಸ್ನಾಗ ಆ್ಯಕ್ಚುಲಿ 2 ಟೈಪ್, ಒಂದು ಸಿಂಪಲ್ ಕಾರ್ಬೋಹೈಡ್ರೇಟ್ಸ್, ಇನ್ನೊಂದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್. ಇವು 2 ಟೈಪ್ ಒಳಗೆ ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಒಳಗೆ ಶುಗರ್ಸ್ ಬರ್ತೈತಿ. ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಒಳಗೆ ಸ್ಟಾರ್ಚಸ್ ಆ್ಯಂಡ್ ಫೈಬರ್ಸ್ ಬರ್ತೈತಿ. ಈಜಿ ಲ್ಯಾಂಗ್ವೇಜ್ನಾಗ ಹಿಂಗೆ ಡೀಟೇಲಾಗಿ ನಿಮ್ಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಮೇಜರ್ ಕಾರ್ಬೋಹೈಡ್ರೇಟ್ಸ್ನಾಗ 3 ಕ್ಯಾಟಗರಿ ಅಂತಂದು ಹಿಡ್ಕೊಂಡು, ಒಂದು ಶುಗರ್ಸು, ಒಂದು ಸ್ಟಾರ್ಚಸ್, ಇನ್ನೊಂದು ಫೈಬರ್ ಬರ್ತೈತಿ. ಮೇನ್ ಟೈಪ್ ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಒಳಗೆ ಏನು ಬರ್ತಪ್ಪ ಅಂತಂದ್ರೆ ಮೋನೋಸ್ಯಾಕರೈಡ್ಸ್ ಮತ್ತು ಡಯಾಸ್ಯಾಕರೈಡ್ಸ್ ಅಂತಂದು 2 ಬರ್ತಾವೆ. ಅದ್ರಾಗ ಮೋನೋಸ್ಯಾಕರೈಡ್ಸ್ ಅಂತಂದ್ರೆ ಒಂದು ಶುಗರ್ ಮಾಲಿಕ್ಯೂಲ್ನಿಂದ ಮಾಡಲ್ಪಟ್ಟಿದ್ದ ಮೋನೋಸ್ಯಾಕರೈಡ್ಸ್, 2 ಶುಗರ್ ಮಾಲಿಕ್ಯೂಲ್ಸ್ನಿಂದ ಮಾಡಲ್ಪಟ್ಟಿದ್ದ ಡಯಾಸ್ಯಾಕರೈಡ್ಸ್. ಮೋನೋಸ್ಯಾಕರೈಡ್ಸ್ ಒಳಗೆ ಗ್ಲೂಕೋಸ್, ಫ್ರಕ್ಟೋಸ್ ಮತ್ತು ಗ್ಯಾಲಕ್ಟೋಸ್ ಅಂತಂದು 3 ಬರ್ತಾವೆ ಕೆಮಿಕಲ್. ಡಯಾಸ್ಯಾಕರೈಡ್ಸ್ ಒಳಗೆ
ಸುಕ್ರೋಸ್, ಲ್ಯಾಕ್ಟೋಸ್ ಆ್ಯಂಡ್ ಮಾಲ್ಟೋಸ್ ಅಂತಂದು 3 ಬರ್ತಾವೆ. ಈ ಕಡೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಒಳಗೆ ಆಲಿಗೋಸಾಕ್ರೈಡ್ಸ್ ಮತ್ತು ಪೋಲಿಸಾಕ್ರೈಡ್ಸ್ ಅಂತಂದು 2 ಟೈಪ್ ಬರ್ತಾವೆ. ಈ ಸಾಕ್ರೈಡ್ಸ್ ಲೆಸ್ ಫುಡ್ ಇರ್ತಾವೆ. ಆ ಫುಡ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಜೋಳ, ಅಕ್ಕಿ, ರಾಗಿ, ಗೋಧಿ ಮತ್ತು ಸಿರಿಧಾನ್ಯಗಳು ಇವೆಲ್ಲನೂ ಸ್ಟ್ಯಾಚಸ್ ಕ್ಯಾಟಗರಿ ಒಳಗೆ ಬರ್ತಾವೆ. ಇಷ್ಟು ಇವತ್ತು ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ಇಷ್ಟು ಮಾಹಿತಿ ಐತಿ. ನಾಳಿನ ದಿನ ಮುಂದಿನ ವಿಡಿಯೋದಾಗ ಪ್ರೋಟೀನ್ ಬಗ್ಗೆ ಡೀಟೇಲ್ಸ್ ತೊಗೊಂಬರ್ತೇನೆ. ನಮಸ್ಕಾರ.